ಪ್ಲೇ ಆಫ್ ಟಿಕೆಟ್ ಬುಕ್ ಮಾಡಿದ ಗುಜರಾತ್ ಟೈಟಾನ್ಸ್ ಈಗ ಉಳಿದ 3 ಸ್ಥಾನಗಳಿಗೆ ಮಹಾಯುದ್ಧ. ಅಹಮದಾಬಾದ್ ಮೈದಾನದಲ್ಲಿ ನಿನ್ನೆ ನಡೆದ ಐಪಿಎಲ್ ಸಮರದಲ್ಲಿ ಗುಜರಾತ್ ಟೈಟಾನ್ಸ್ ತನ್ನ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಜಿಟಿ ಭರ್ಜರಿ ಗೆಲುವು ಸಾಧಿಸಿ ಅಂಕಪಟ್ಟಿಯ ಅಗ್ರಸ್ಥಾನಕ್ಕೇರಿದ್ದಷ್ಟೇ ಅಲ್ಲ, ಅಧಿಕೃತವಾಗಿ ಪ್ಲೇ ಆಫ್ ಪ್ರವೇಶವನ್ನ ಖಚಿತಪಡಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಕೇವಲ 168 ರನ್ ಗಳಿಸಿದಾಗ ಇನ್ನೇನು ಪಂದ್ಯ ಎಸ್ಆರ್ಎಚ್ ಕಡೆಗೆ ತಿರುಗಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ನಂತರ ನಡೆದಿದ್ದು ಕ್ರಿಕೆಟ್ ಚಂಡಮಾರುತ. ಜಿಟಿ ಬೌಲರ್ಗಳು ಹೈದರಾಬಾದ್ ಬ್ಯಾಟರ್ಗಳನ್ನ ಸಂಪೂರ್ಣವಾಗಿ ಮಣಿಸಿ ಕೇವಲ 86 ರನ್ಗಳಿಗೆ ಆಲ್ ಔಟ್ ಮಾಡಿದ್ರು. ಸಾಧಾರಣ ಮೊತ್ತವನ್ನೇ ಪರ್ವತದಂತೆ ಕಾಪಾಡಿದಂಥ ಈ ಗೆಲುವು ಜಿಟಿ ತಂಡದ ಸಾಮರ್ಥ್ಯಕ್ಕೆ ದೊಡ್ಡ ಸಾಕ್ಷಿಯಾಯಿತು. 12 ಪಂದ್ಯಗಳಲ್ಲಿ 16 ಅಂಕ ಕಲೆ ಹಾಕಿರುವ ಗುಜರಾತ್ ಟೈಟಾನ್ಸ್ ಈಗ ಪ್ಲೇ ಆಫ್ ಪ್ರವೇಶಿಸಿದ ಮೊದಲ ತಂಡ. ಸತತ 5 ಗೆಲುವುಗಳಿಂದ ಭರ್ಜರಿ ಲಯದಲ್ಲಿದ್ದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಹಿಂದಿಕ್ಕಿ ಜಿಟಿ ಟೇಬಲ್ ಟಾಪರ್ ಆಗಿದೆ. ಆದ್ರೆ ಈಗಲೇ ನೋಡಿ ಶುರುವಾಗೋದು ನಿಜವಾದ ಪೈಪೋಟಿ. ಉಳಿದ 3 ಪ್ಲೇ ಆಫ್ ಸ್ಥಾನಗಳಿಗೆ 7 ತಂಡಗಳ ನಡುವೆ ಕಠಿಣ ಪೈಪೋಟಿ ನಡೀತಾ ಇದೆ. ಸನ್ರೈಸರ್ಸ್ ಹೈದರಾಬಾದ್ 14 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದ್ರೆ ಪಂಜಾಬ್ ಕಿಂಗ್ಸ್ 13 ಅಂಕಗಳೊಂದಿಗೆ ಹತ್ತಿರದಲ್ಲೇ ಇದೆ. ಇನ್ನೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಲಾ 12 ಅಂಕಗಳೊಂದಿಗೆ ಪೈಪೋಟಿ ಜೀವಂತವಾಗಿರಿಸಿಕೊಂಡಿವೆ. ಅಷ್ಟೇ ಅಲ್ಲ, ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ದೆಹಲಿ ಕ್ಯಾಪಿಟಲ್ಸ್ ತಂಡಗಳಿಗೂ ಇನ್ನೂ ಅವಕಾಶದ ಕಿಟಕಿ ತೆರೆದೇ ಇದೆ. ಯಾವುದಾದ್ರೂ ಒಂದು ತಂಡ ಗೆಲುವು ಅಥವಾ ಸೋಲು ಕಂಡ್ರೆ ಕ್ಷಣಾರ್ಧದಲ್ಲೇ ಪಾಯಿಂಟ್ಸ್ ಟೇಬಲ್ ಚಿತ್ರಣವೇ ಬದಲಾಗಬಹುದು. ಕಳೆದ 4 ಸೀಸನ್ಗಳಲ್ಲಿ 16 ಅಂಕ ಪಡೆದಂತಹ ತಂಡ ಕನಿಷ್ಠ 4ನೇ ಸ್ಥಾನ ಪಡೆದು ಪ್ಲೇ ಆಫ್ ಪ್ರವೇಶಿಸಿದೆ. 2022ರಲ್ಲಿ ಆರ್ಸಿಬಿ, 2023ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ 2025ರಲ್ಲೂ ಮುಂಬೈ 16 ಅಂಕಗಳೊಂದಿಗೆ ಮುಂದಿನ ಹಂತವನ್ನ ತಲುಪಿದ್ವು. ಆದರೆ 2024ರಲ್ಲಿ ಮಾತ್ರ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿತ್ತು. ಆರ್ಸಿಬಿ, ಸಿಎಸ್ಕೆ, ಡಿಸಿ ಮತ್ತು ಎಲ್ಎಸ್ಜಿ 4 ತಂಡಗಳು 14 ಅಂಕಗಳಲ್ಲೇ ಸಮಬಲವನ್ನ ಸಾಧಿಸಿದ್ವು. ಕೊನೆಯಲ್ಲಿ ಉತ್ತಮ ನೆಟ್ ರನ್ ರೇಟ್ ಆಧಾರದಲ್ಲಿ ಆರ್ಸಿಬಿ ಪ್ಲೇ ಆಫ್ ಪ್ರವೇಶಿಸಿತ್ತು. ಈಗ ಪ್ರಶ್ನೆ ಒಂದೇ, ಗುಜರಾತ್ ನಂತರ ಉಳಿದ 3 ಟಿಕೆಟ್ ಯಾರ ಪಾಲಾಗಲಿದೆ? ಆರ್ಸಿಬಿ ಅನ್ನೋರು ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ. ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.